ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿಯಿಂದ ಸುಜಾತಾ ಭಟ್ 4 ದಿನಗಳ ವಿಚಾರಣೆ ಅಂತ್ಯವಾಗಿದೆ. ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ಸುಜಾತಾ ಭಟ್ ತೆರಳಿದ್ದಾರೆ. ಇನ್ನು ವಿಚಾರಣೆ ವೇಳೆ ತಾನು ಹೇಳಿದ್ದು ಸುಳ್ಳು ಅಂತ ಸುಜಾತಾ ಭಟ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಇನ್ನು ವಿಚಾರಣೆ ವೇಳೆ ತಾನು ಹೇಳಿದ್ದು ಸುಳ್ಳು ಅಂತ ಸುಜಾತಾ ಭಟ್ ಉಲ್ಟಾ ಹೊಡೆದಿರುವಂತದ್ದು 4 ದಿನಗಳ ಕಾಲ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಆಕೆಯ ವಿಚಾರಣೆಯಾಗಿತ್ತು. ಸದ್ಯ ಸುಜಾತಾ ಭಟ್ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಮುಂದೆ ವಿಚಾರಣೆಗೆ ಕರೆದಾಗ ಎಸ್ಐಟಿ ಅಧಿಕಾರಿಗಳು ಬರುವಂತೆ ಅವಳಿಗೆ ಸೂಚನೆಯನ್ನ ನೀಡಿರುವಂತದ್ದು. ಸುಜಾತಾ ಭಟ್ ದೂರುದಾರಿಯಾಗಿರುವ ಸುಜಾತಾ ವಿರುದ್ಧ ಈಗಾಗಲೇ ಯಾವುದೇ ಕ್ರಮ ಕೈಗೊಳ್ಳದ ಎಸ್ಐಟಿ ಒಂದು ರೀತಿಯಾಗಿ ಮುಂದಿನ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸುತ್ತಾರೆ. ಇನ್ನು ಎಸ್ಐಟಿಯಿಂದ ಸುಜಾತಾ ಭಟ್ 4 ದಿನಗಳ ಸೂಚನೆ ಅಂತ್ಯವಾಗಿದೆ. ಇನ್ನು ಒಂದು ರೀತಿಯಾಗಿ ಈಕೆಯನ್ನ ನೋಡಿದ್ರೆ ಹೊರಗಡೆ ಬಂದು ಸುಜಾತಾ ಭಟ್ ನಾನು ಹೇಳಿರುವುದು ಎಲ್ಲ ಸುಳ್ಳು ಅಂತ ಮತ್ತೆ ಉಲ್ಟಾ ಹೊಡೆದಿರುವಂಥದ್ದು ಎಸ್ಐಟಿ ಅಧಿಕಾರಿಗಳಿಗೆ. ಇನ್ನು ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ಮತ್ತೆ ಹೊರ ಬಂದಂತಹ ಸಂದರ್ಭದಲ್ಲಿ ಇವಳು ದೊಡ್ಡ ಹೈಡ್ರಾಮವೇ ಮಾಡಿರುವಂಥದ್ದು. 4 ದಿನಗಳ ಕಾಲ ಬೆಳತಂಗಡಿ ಕಚೇರಿಯಲ್ಲಿ ಈಕೆಯ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಅಂತ್ಯವಾಗಿದೆ. ಇನ್ನು ಮುಂದೆ ವಿಚಾರಣೆಗೆ ಕರೆದಾಗ ಬರುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಒಂದು ರೀತಿಯಾಗಿ ಸುಜಾತಾ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳದ ಎಸ್ಐಟಿ ಅಧಿಕಾರಿಗಳು ಇನ್ನು ಮುಂದಿನ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದುವರಿಸ್ತಾರೆ. ಹಾಗಾದ್ರೆ ಈ ಸುಜಾತಾ ಭಟ್ ಯಾರು, ಎಲ್ಲಿಂದ ಬಂದ್ರು, ಯಾಕಾಗಿ ಬಂದ್ರು, ಹಾಗಾದ್ರೆ ಈ ಅನನ್ಯ ಭಟ್ ಇವ್ರ ಮಗಳ ಅಥವಾ ಅಲ್ಫಾ, ಇದೆಲ್ಲದರ ಕುರಿತು ಈಗಾಗಲೇ ಆಕೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡಿರುವಂತದ್ದು. ಎಸ್ಐಟಿ ಅಧಿಕಾರಿಗಳಿಗೆ ಈಗಾಗಲೇ ಒಂದು ರೀತಿಯಾಗಿ ಈಕೆನೇ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದಾಳೆ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಂದು ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ದಾಳೆ. ಹೊರಗಡೆ ಬಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ನಡೆಸಿ ಹೊರಗಡೆ ಬಂದು ಕೈ ಮುಗಿದು ಒಂದು ರೀತಿಯಾಗಿ ದೊಡ್ಡ ಹೈ ಡ್ರಾಮವನ್ನೇ ಈಕೆ ಅವರ ಮುಂದೆ ಕ್ರಿಯೇಟ್ ಅನ್ನ ಮಾಡಿರುವಂಥದ್ದು.